ಇಂದಿನ ಕಾಲದಲ್ಲಿ ಮಕ್ಕಳು ಸಂಸ್ಕೃತಿಯನ್ನು ಮರೆಯುತ್ತಿದ್ದಾರೆ. ತಂದೆ ತಾಯಿಯ ಮಾತನ್ನು ಕೇಳುವುದಿಲ್ಲ, ಕೋಪಗೊಳ್ಳುತ್ತಾರೆ. ಮಕ್ಕಳ ಭವಿಷ್ಯ ಚೆನ್ನಾಗಿ ಆಗಬೇಕು ಎಂದರೆ ಈ 8 ನಿಯಮಗಳನ್ನು ತಪ್ಪದೇ ಪಾಲಿಸಬೇಕು. ಮಕ್ಕಳ ಭವಿಷ್ಯದ ಶಿಲ್ಪಿಗಳು ಪೋಷಕರಾಗಬೇಕು ಎಂದರೆ ಈ 8 ನಿಯಮಗಳನ್ನು ತಪ್ಪದೇ ಪಾಲಿಸಲೇಬೇಕು. ಮಕ್ಕಳು ಆದರ್ಶ ವ್ಯಕ್ತಿಗಳಾಗಬೇಕೆಂದರೆ ಈ 8 ನಿಯಮಗಳನ್ನು ಪಾಲಿಸಲೇಬೇಕು. ಅದಕ್ಕಿಂತ ಮುಂಚಿತವಾಗಿ ನಿಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಮೊದಲನೆಯದಾಗಿ ವ್ಯಕ್ತಿತ್ವ ನಿರ್ಮಾಣ. ಮಕ್ಕಳಲ್ಲಿ ಆತ್ಮವಿಶ್ವಾಸ, ಧೈರ್ಯ ಮತ್ತು ಸ್ವಾಭಿಮಾನ ಬೆಳೆಸುವುದು. ಸತ್ಯ, ನಿಷ್ಠೆ ಮತ್ತು ಪ್ರಾಮಾಣಿಕತೆ ಕಲ್ಪಿಸುವುದು. ಎರಡನೆಯದಾಗಿ ಮೌಲ್ಯಗಳ ಬೋಧನೆ. ಹಿರಿಯರಿಗೆ ಗೌರವ, ಚಿಕ್ಕವರಿಗೆ ಪ್ರೀತಿ, ಸಹಾನುಭೂತಿ, ಸಹಕಾರ, ದಯೆ ಮುಂತಾದ ಗುಣಗಳನ್ನು ಬೆಳೆಸುವುದು. ಮೂರನೆಯದಾಗಿ ಶಿಸ್ತು ಮತ್ತು ಜವಾಬ್ದಾರಿ. ಸಮಯ ಪಾಲನೆ, ಸ್ವಚ್ಛತೆ, ನಿಯಮ ಪಾಲನೆ ಕಲಿಸುವುದು. ಮಕ್ಕಳಿಗೆ ಶಾಂತಿಯುತವಾಗಿ ತಪ್ಪನ್ನು ತಿದ್ದಬೇಕು. ಮನೆಯ ಸಣ್ಣ ಕೆಲಸಗಳಲ್ಲಿ ಪಾಲ್ಗೊಳ್ಳಲು ಪ್ರೋತ್ಸಾಹಿಸಬೇಕು. ನಾಲ್ಕನೆಯದಾಗಿ ಶಿಕ್ಷಣದಲ್ಲಿ ಬೆಂಬಲ. ಓದುಗಾಗಿ ಸೂಕ್ತ ವಾತಾವರಣ ಕಲ್ಪಿಸುವುದು. ಮಕ್ಕಳ ಆಸಕ್ತಿ ಮತ್ತು ಪ್ರತಿಭೆ ಗುರುತಿಸಿ ಉತ್ತೇಜಿಸುವುದು. ಐದನೆಯದಾಗಿ ಭಾವನಾತ್ಮಕ ಬೆಂಬಲ. ಮಕ್ಕಳ ಸಮಸ್ಯೆಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ವಿಫಲವಾದಾಗ ಧೈರ್ಯ ತುಂಬುವುದು. ಆರನೆಯದಾಗಿ ಅತಿ ಮುಖ್ಯವಾಗಿದ್ದು ಆರೋಗ್ಯ ಕಾಳಜಿ. ಪೌಷ್ಟಿಕ ಆಹಾರ, ಸರಿಯಾದ ನಿದ್ರೆ ಮತ್ತು ಕ್ರೀಡೆ, ವ್ಯಾಯಾಮಕ್ಕೆ ಉತ್ತೇಜನ. ಏಳನೆಯದಾಗಿ ತಂತ್ರಜ್ಞಾನ ಬಳಕೆ ನಿಯಂತ್ರಣ. ಮೊಬೈಲ್ ಅತಿಯಾಗಿ ನೋಡುವುದು, ಟಿವಿ ಬಳಕೆ ಮಿತಿ ಇಡುವುದು. ಉತ್ತಮ ಹಾಗೂ ಶಿಕ್ಷಣಪರ ವಿಷಯಗಳತ್ತ ಮಾರ್ಗದರ್ಶನ. ಎಂಟನೆಯದಾಗಿ ಆದರ್ಶ ವ್ಯಕ್ತಿತ್ವ. ಪೋಷಕರು ತಮ್ಮ ನಡೆ ನುಡಿಯಲ್ಲಿ ಮಾದರಿಯಾಗಿರಬೇಕು. ಒಳ್ಳೆಯ ಅಭ್ಯಾಸಗಳನ್ನು ತಾವು ಅನುಸರಿಸಿ ಮಕ್ಕಳಿಗೂ ಕಲಿಸಬೇಕು. ಈ 8 ನಿಯಮಗಳನ್ನು ತಪ್ಪದೇ ಪಾಲಕರು ಪಾಲಿಸಿದರೆ